ಚಿಕ್ಕಪ್ಪರ ಮನೇಲಿದ್ದೀವಿ. ಬಂದು ಹಾಗೆ ಒಂದು 10 minutes. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಚಿಕ್ಕಪ್ಪರ ಮನೆ. ಕೇಕು ಆರ್ಡ್ರ್ ಮಾಡಿದ್ದೀವಿ, ಅದಕ್ಕೆ ಬಂದಿದ್ದೀವಿ. ನಮ್ಮ ಹಸ್ಬೆಂಡು ಬಂದಿದ್ದಾರೆ, ಹಾಗಾಗಿ ಕೇಕು ಪ್ಯಾಕ್ ಮಾಡ್ತಿದ್ದಾರೆ. ಆಮೇಲೆ ಅವರೇನೇನು ಹೇಳ್ತಾ ಇದ್ದಿದ್ದು ಎಲ್ಲ ತಗೊಂಡಿದ್ದು ನಾನು ಸುಮ್ಮನೆ. ಅದಾದಮೇಲೆ ಅವ್ರು ಯಾರೋ ಬಂದು ಮಾತಾಡ್ಸಿದ್ರು. ಅದಾದಮೇಲೆ ಕೇಕ್ ತೊಗೊಂಡು ಮನೆಗೆ ಇದ್ವಿ, ಹೋಗ್ತಾ ಇದ್ವಿ. ಮನೆಗೆ ಬಂದ್ವಿ. ಫೈನಲಿ ಇವತ್ತು ನನ್ನ ತಂಗಿ ಬರ್ತಡೇ, ಅದನ್ನ ಮುಗಿಸ್ಕೊಂಡು ಇವಾಗ ಊರಿಗೆ ಹೊಟ್ಟಿದ್ದೀವಿ. ನಾನು ನಮ್ಮ ಹಸ್ಬೆಂಡ್ ಆಮೇಲೆ ಹಿಂಗೆ ಕೂತಿದ್ದಾರೆ. ನಮ್ಮ ಅಜ್ಜಿ ಕುಂತ್ಕೊಂಡು ಈ ಮಗ ಎಲ್ಲಿ ಕುತ್ಕೊಳ್ಳೋದು ಇಲ್ಲ, ನಿಂತ್ಕೊಳ್ಳೋದು ಇಲ್ಲ, ಏನೋ ಒಂದೊಂದು ಮಾಡ್ತಾ ಇದೆ. ಆಮೇಲೆ ನಮ್ಮಯ್ಯ ಬರ್ತಾ ಇದ್ದಾರೆ. ಅವರು ಬಂದರು. ಅದೇ ಟೈಮ್ಗೆ ದೇವ್ರು ವರ ಕೊಟ್ಬಿಟ್ಟೈತೆ. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಅವಳಿಗೆ ಎಷ್ಟು ಹಿಡಿದು ಹಿಡಿಯೋಕ್ಕಾಗಿಲ್ಲ. ಅವಳಿಗೆ ಹಚ್ಚಕ್ಕೆ ಭಯ ಹಾಗೆ ನಮ್ಮ ಚಿಕ್ಕಪ್ಪ ಹಚ್ಚಿದ್ರು. ಬರ್ತ್ಡೇಗಳಿಗೆ ಭಯ ಆಯಿತು, ಹಂಗಾಗಿ ಅವರಪ್ಪ ಹಚ್ಚಿದ್ದಾರೆ. ಹ್ಯಾಪಿ ಬರ್ಡೇ ಒನ್ಸ್ ಅಗೈನ್. ಎಲ್ಲರೂ ಕೇಕ್ ತಿಂದು ನಮ್ಮ ಅಜ್ಜಿಗೆ ಪಾಪ ತಿನ್ನೋಕ್ಕೆ ಬರಲ್ಲ, ಅಂದರೆ ಅದೆಲ್ಲ ತಿನ್ನೋದು ಏನೋ ಮಾಡ್ತಾಯಿದ್ರು. ಮೊಬೈಲ್ ತೆಗಿ ಅಂದರೆ ವಿಡಿಯೋ ಏನೋ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಅವಳು ಬಿದ್ದು ಬಿದ್ದು ನಚ್ಚಿ. ಆಮೇಲೆ ಅವ್ರ ಅಮ್ಮ ತಿನ್ನಿಸ್ತಾ ಇತ್ತು. ಅವ್ರ ಅಮ್ಮಂಗೆ ಇವಳು ತಿನ್ನಿಸ್ತಾ ಇದ್ದ ನನ್ನ ತಂಗಿ. ಆಮೇಲೆ ಅವ್ರ ಅಪ್ಪ ತಿನ್ನಿಸ್ತಿದ್ದ. ಅಜ್ಜಿಗೆ ಇನ್ನೊಂದ್ಸಲ ಇಕ್ಕದ್ದು ಬಾಯಿಗೆ. ತಿಂತೈತೆ ಆಯಿತು. ನಮ್ಮ ಅಜ್ಜಿನೂ ತಿನ್ನಿಸ್ತಾ ಇತ್ತು. ಆಮೇಲೆ ನಾನು ಫೋಟೋನ ಇದು ವಿಡಿಯೋನ ಮನೆಯವ್ರಿಗೆ ತಿನ್ನಿಸ್ತೀವಿ. ಅಷ್ಟು ಇಟ್ಕೊಳ್ಳ ಕ್ಲಿಕ್ ಮಾಡಬೇಕಾ? ಯಾವುದು? ಈಗ ಮತ್ತೆ ನಮ್ಮ ಏನೋ ಮಾಡ್ತಾಳೆ, ಅದಕ್ಕೆ ಇಬ್ಬರು ಎತ್ಕೊಳ್ರಿ. ಚಿಕ್ಕಮ್ಮ ಬೇಡ ಹಾಕು ಟೋಪಿ ಚೆನ್ನಾಗಿ ಕಾಣೋದು ಪಾಪನವರು ಮಂಡಿ ತಪ್ಪಿದಲ್ಲ, ಅದಕ್ಕೋಸ್ಕರ ಮತ್ತೆ ಆಮೇಲೆ ನಮ್ಮ ಪಾಪ ತಿನ್ಸೋಕೆ ಅವ್ರು ಸ್ವೀಟ್ ತಿನ್ನೋಲ್ಲ, ಐಸ್ ಕ್ರೀಮ್ ಇದೆಲ್ಲ. ಓಕೆ, ಇನ್ನು ಮನೆಗೆ ಊರಿಗೆ ಹೋಗ್ಬೇಕಾಗಿತ್ತು ಕಣಕ್ಕೆ. ಹಂಗಾಗಿ ಎಲ್ಲ ಕಟ್ ಮಾಡಿ ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕಿದ್ವಿ. ನಾವೇನು ತಗೊಂಡಿದ್ವಿ. ಆಮೇಲೆ ಎಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳಿ ಬಾಯ್ ಮಾಡಿದ್ವಿ. ಅವಳೇ ತಗೊಂಡು ಸ್ವೀಟ್ ನಮ್ಮ ಚಿಕ್ಕಪ್ಪನ ತಿನ್ಸೋಕೋದ್ರು ತಿನ್ನಲಿಲ್ಲ. ಒಂದು 5 ನಿಮಿಷ ಕೂತ್ಕೊಂಡ್ವಿ, ಆಮೇಲೆ ಹೊರಟ್ವಿ. ಆಮೇಲೆ ನಮ್ಮನ್ನು ಕಲ್ಕೊಂಡು ಬಂದಿದ್ವಿ. ನಮಗೆ ಬಾಯ್